ಎಂದಿಗೂ ಬಿಟ್ಟುಕೊಡಬೇಡಿ, ಎಲ್ಲವನ್ನೂ ಬದಲಾಯಿಸುವ ಮನಸ್ಥಿತಿ. ಭಾಗ 4 ಅಂತಿಮ. ನೆವರ್ ಗಿವ್ ಅಪ್. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನೀವು ಬದುಕುಳಿದ ಎಲ್ಲದರ ಬಗ್ಗೆ ಯೋಚಿಸಿ. ಪ್ರತಿ ನಿರಾಶೆ, ಪ್ರತಿ ವೈಫಲ್ಯ, ಪ್ರತಿ ಹಿನ್ನಡೆ, ಬದುಕು ಅಸಾಧ್ಯವೆಂದು ತೋರುವ ಪ್ರತಿ ಕ್ಷಣವೂ ಅಸಾಧ್ಯ. ಈಗ ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ. ನೀವು ಅದೆಲ್ಲವನ್ನೂ ಬದುಕುಳಿದರೆ ನೀವು ಈಗ ಏಕೆ ಬಿಟ್ಟುಕೊಡುತ್ತೀರಿ? ಕೆಲವೊಮ್ಮೆ ನಾವು ಪ್ರಯಾಣಿಸಲು ಉಳಿದಿರುವ ದೂರದ ಮೇಲೆ ಎಷ್ಟು ಗಮನಹರಿಸುತ್ತೇವೆ ಎಂದರೆ ನಾವು ಈಗಾಗಲೇ ಎಷ್ಟು ದೂರ ಬಂದಿದ್ದೇವೆ ಎಂಬುದನ್ನು ಮರೆತುಬಿಡುತ್ತೇವೆ. ನೀವು ನಿನ್ನೆಗಿಂತ ಇಂದು ಬಲಶಾಲಿಯಾಗಿದ್ದೀರಿ. ಜೀವನವು ಸುಲಭವಾಯಿತು ಎಂಬ ಕಾರಣಕ್ಕಾಗಿ ಅಲ್ಲ. ಆದರೆ ಪ್ರತಿಯೊಂದು ಸವಾಲು ನಿಮಗೆ ಎಂದಿಗೂ ಆರಾಮದಾಯಕವಾಗದ ಏನನ್ನಾದರೂ ಕಲಿಸಿತು. ಪ್ರತಿಯೊಂದು ಗಾಯವೂ ಒಂದು ಪಾಠವನ್ನು ಹೊಂದಿದೆ. ಪ್ರತಿಯೊಂದು ವೈಫಲ್ಯವೂ ಬುದ್ಧಿವಂತಿಕೆಯನ್ನು ಹೊಂದಿರುತ್ತದೆ. ಪ್ರತಿಯೊಂದು ಕಷ್ಟದ ಋತುವಿನಲ್ಲಿ ಕಸಿದುಕೊಳ್ಳಲಾಗದ ಶಕ್ತಿಯನ್ನು ಬಿಟ್ಟು ಹೋಗುತ್ತದೆ. ನಿಮ್ಮ ಸ್ವಂತ ಸ್ಥಿತಿಸ್ಥಾಪಕತ್ವವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ನೀವು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದ ದಿನಗಳಿವೆ. ಆದರೂ ಹೇಗಾದರೂ ನೀವು ಮತ್ತೆ ಎಚ್ಚರಗೊಳ್ಳುವ ಶಕ್ತಿಯನ್ನು ಕಂಡುಕೊಂಡಿದ್ದೀರಿ. ಪುನಃ ಪ್ರಯತ್ನಿಸಲು, ಮತ್ತೆ ನಂಬಲು. ಆ ಶಕ್ತಿ ಇನ್ನೂ ನಿಮ್ಮೊಳಗೆ ಅಸ್ತಿತ್ವದಲ್ಲಿದೆ. ಅದು ಎಂದಿಗೂ ಬಿಟ್ಟು ಹೋಗಿಲ್ಲ. ಕೆಲವೊಮ್ಮೆ ಅದನ್ನು ನೆನಪಿಟ್ಟುಕೊಳ್ಳಬೇಕು. ಜೀವನವು ಎಂದಿಗೂ ಸುಗಮ ಮಾರ್ಗದ ಭರವಸೆ ನೀಡುವುದಿಲ್ಲ. ಯಾವಾಗಲೂ ಅನಿರೀಕ್ಷಿತ ತಿರುವುಗಳು ಇರುತ್ತವೆ. ಅನಿರೀಕ್ಷಿತ ನಷ್ಟಗಳು, ಅನಿರೀಕ್ಷಿತ ವಿಳಂಬಗಳು, ಅನಿರೀಕ್ಷಿತ ಅಡೆತಡೆಗಳು. ಆದರೆ ಇದನ್ನು ನೆನಪಿಡಿ, ಅಡೆತಡೆಗಳನ್ನು ಹೊಂದಿರುವ ರಸ್ತೆ ಇನ್ನೂ ಮುಂದೆ ಹೋಗುವ ರಸ್ತೆಯಾಗಿದೆ. ಅಡಚಣೆಯು ಪ್ರಯಾಣದ ಅಂತ್ಯವಲ್ಲ. ನಿಮ್ಮ ದೃಢ ನಿಶ್ಚಯವು ನಿಮ್ಮ ಪರಿಸ್ಥಿತಿಗಳಿಗಿಂತ ಪ್ರಬಲವಾಗಿದೆ ಎಂದು ಸಾಬೀತುಪಡಿಸಲು ಇದು ಮತ್ತೊಂದು ಅವಕಾಶವಾಗಿದೆ. ವೈಫಲ್ಯಕ್ಕೆ ಹೆದರಬೇಡಿ. ನೀವು ನಿಜವಾಗಿಯೂ ಏನಾಗಲು ಸಮರ್ಥರಾಗಿದ್ದೀರಿ ಎಂಬುದನ್ನು ಎಂದಿಗೂ ಕಂಡುಹಿಡಿಯಲಿಲ್ಲ ಎಂಬ ವಿಷಾದಕ್ಕೆ ಹೆದರಿ. ಇಂದಿನಿಂದ ವರ್ಷಗಳ ನಂತರ ನೀವು ಪ್ರತಿ ಕಷ್ಟದ ದಿನವನ್ನು ನೆನಪಿಸಿಕೊಳ್ಳುವುದಿಲ್ಲ. ಆದರೆ ಮುಂದುವರಿಯುವ ನಿರ್ಧಾರವನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ಆ ನಿರ್ಧಾರವು ನಿಮ್ಮ ಜೀವನದ ಶ್ರೇಷ್ಠ ಕ್ಷಣಗಳಲ್ಲಿ ಒಂದಾಗುತ್ತದೆ. ಏಕೆಂದರೆ ನೀವು ಶರಣಾಗಲು ನಿರಾಕರಿಸಿದ ಕ್ಷಣದಲ್ಲಿ ಎಲ್ಲವೂ ಬದಲಾಗುತ್ತದೆ. ನಿಮ್ಮ ಕನಸುಗಳು ನಿಮ್ಮ ತಾಳ್ಮೆಗೆ ಅರ್ಹವಾಗಿವೆ. ನಿಮ್ಮ ಭವಿಷ್ಯವು ನಿಮ್ಮ ಪ್ರಯತ್ನಕ್ಕೆ ಅರ್ಹವಾಗಿದೆ. ನಿಮ್ಮ ಉದ್ದೇಶವು ನಿಮ್ಮ ಛಲಕ್ಕೆ ಅರ್ಹವಾಗಿದೆ. ಪರಿಪೂರ್ಣ ಅವಕಾಶಕ್ಕಾಗಿ ಕಾಯಲು ಜಗತ್ತು ಆಗಾಗ್ಗೆ ಜನರಿಗೆ ಹೇಳುತ್ತದೆ. ಆದರೆ ಪರಿಪೂರ್ಣ ಅವಕಾಶಗಳು ಅಪರೂಪವಾಗಿ ಅಸ್ತಿತ್ವದಲ್ಲಿವೆ. ತ್ಯಜಿಸಲು ನಿರಾಕರಿಸುವ ಸಾಮಾನ್ಯ ಜನರಿಂದ ದೊಡ್ಡ ಅವಕಾಶಗಳನ್ನು ಹೆಚ್ಚಾಗಿ ಸೃಷ್ಟಿಸಲಾಗುತ್ತದೆ. ಯಶಸ್ಸು ಅದೃಷ್ಟವಂತರಿಗೆ ಮೀಸಲಾಗಿಲ್ಲ. ಮುಂದುವರಿಯುವುದು ಅಸಾಧ್ಯವೆಂದು ಭಾವಿಸಿದಾಗ ಮುಂದುವರಿಯುವವರಿಗೆ ಇದು ಸೇರಿದೆ. ನಿಮ್ಮ ಜೀವನವನ್ನು ಕೇವಲ ಸಾಧನೆಗಳಿಂದ ಅಳೆಯಬೇಡಿ. ಧೈರ್ಯದಿಂದ ಅದನ್ನು ಅಳೆಯಿರಿ. ಬೆಳವಣಿಗೆಯಿಂದ ಅದನ್ನು ಅಳೆಯಿರಿ. ಅದನ್ನು ದಯೆಯಿಂದ ಅಳೆಯಿರಿ. ಭಯದ ಬದಲಿಗೆ ನೀವು ಎಷ್ಟು ಬಾರಿ ಭರವಸೆಯನ್ನು ಆರಿಸಿಕೊಂಡಿದ್ದೀರಿ ಎಂಬುದರ ಸಂಖ್ಯೆಯಿಂದ ಅದನ್ನು ಅಳೆಯಿರಿ. ಸವಾಲುಗಳನ್ನು ತಪ್ಪಿಸುವ ಮೂಲಕ ಅರ್ಥಪೂರ್ಣ ಜೀವನವನ್ನು ನಿರ್ಮಿಸಲಾಗುವುದಿಲ್ಲ. ದೃಢ ನಿಶ್ಚಯದಿಂದ ಅವರನ್ನು ಎದುರಿಸುವ ಮೂಲಕ ಇದನ್ನು ನಿರ್ಮಿಸಲಾಗುತ್ತದೆ. ಪ್ರತಿ ಸೂರ್ಯೋದಯವು ಮತ್ತೊಂದು ಅವಕಾಶವನ್ನು ತರುತ್ತದೆ ಎಂಬುದನ್ನು ನೆನಪಿಡಿ. ಸುಧಾರಿಸಲು ಮತ್ತೊಂದು ಅವಕಾಶ. ನಿಮ್ಮನ್ನು ಕ್ಷಮಿಸಲು ಮತ್ತೊಂದು ಅವಕಾಶ. ಕಲಿಯಲು ಮತ್ತೊಂದು ಅವಕಾಶ. ಬಲಶಾಲಿಯಾಗಲು ಮತ್ತೊಂದು ಅವಕಾಶ. ನಿನ್ನೆ ಏನೇ ನಡೆದರೂ ಇಂದು ಹೊಸ ಆರಂಭ. ನಿನ್ನೆಯ ತಪ್ಪುಗಳನ್ನು, ನಾಳಿನ ಸಾಧ್ಯತೆಗಳನ್ನು ವ್ಯಾಖ್ಯಾನಿಸಲು ಅವಕಾಶ ನೀಡಬೇಡಿ. ನೀವು ನಿಮ್ಮ ಭೂತಕಾಲವಲ್ಲ. ನೀವು ನಿಮ್ಮ ವೈಫಲ್ಯಗಳಲ್ಲ. ನೀವು ಇತರರ ಅಭಿಪ್ರಾಯಗಳಲ್ಲ. ಈ ಕ್ಷಣದಿಂದ ನೀವು ಮಾಡುವ ಆಯ್ಕೆಗಳು ನೀವು. ಧೈರ್ಯವನ್ನು ಆರಿಸಿ. ಶಿಸ್ತನ್ನು ಆರಿಸಿ. ತಾಳ್ಮೆಯನ್ನು ಆರಿಸಿ. ಕೃತಜ್ಞತೆಯನ್ನು ಆರಿಸಿ. ಭರವಸೆಯನ್ನು ಆರಿಸಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದುವರಿಸಲು ಆಯ್ಕೆ ಮಾಡಿ. ನಿಮ್ಮ ಪ್ರಯತ್ನವನ್ನು ಯಾರೂ ಶ್ಲಾಘಿಸದ ಕ್ಷಣಗಳು ಬರುತ್ತವೆ. ಕೆಲಸ ಮಾಡುವುದನ್ನು ಮುಂದುವರಿಸಿ. ನಿಮ್ಮ ದೃಷ್ಟಿಯನ್ನು ಯಾರೂ ನಂಬದ ಕ್ಷಣಗಳು ಬರುತ್ತವೆ. ನಂಬುತ್ತಲೇ ಇರಿ. ನಿಮ್ಮ ಪ್ರಗತಿಯನ್ನು ಯಾರೂ ಗಮನಿಸದ ಕ್ಷಣಗಳು ಇರುತ್ತವೆ. ಬೆಳೆಯುತ್ತಲೇ ಇರಿ. ಮಹಾನ್ ವಿಜಯಗಳು ಹೆಚ್ಚಾಗಿ ಬೇರೆಯವರು ಅವುಗಳನ್ನು ನೋಡುವ ಮೊದಲೇ ಸಂಭವಿಸುತ್ತವೆ. ನೀವು ಪಡೆಯುವ ಮನ್ನಣೆಗಿಂತ ನೀವು ಆಗುತ್ತಿರುವ ವ್ಯಕ್ತಿ ಹೆಚ್ಚು ಮುಖ್ಯವಾಗಿದೆ. ನಿಮ್ಮ ಶಾಂತಿಯನ್ನು ಕಾಪಾಡಿ. ನಿಮ್ಮ ಉದ್ದೇಶವನ್ನು ರಕ್ಷಿಸಿ. ನಿಮ್ಮ ಕನಸುಗಳನ್ನು ರಕ್ಷಿಸಿ.
ಪ್ರತಿಯೊಬ್ಬರೂ ನಿಮ್ಮ ಪ್ರಯಾಣವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಮತ್ತು ಅದು ಸಂಪೂರ್ಣವಾಗಿ ಉತ್ತಮವಾಗಿದೆ. ನಿಮ್ಮ ಜವಾಬ್ದಾರಿ ಇತರರಿಗೆ ಮನವರಿಕೆ ಮಾಡುವುದಲ್ಲ. ನಿಮ್ಮ ಸ್ವಂತ ಬದ್ಧತೆಗೆ ನಿಷ್ಠರಾಗಿರುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಪ್ರತಿದಿನವೂ ನಿಮಗೆ 2 ಆಯ್ಕೆಗಳನ್ನು ನೀಡುತ್ತದೆ. ನೀವು ನಿಮ್ಮ ಕನಸುಗಳಿಗೆ ಹತ್ತಿರವಾಗಬಹುದು ಅಥವಾ ನೀವು ನಿಮ್ಮ ನೆಪಗಳಿಗೆ ಹತ್ತಿರವಾಗಬಹುದು. ಆಯ್ಕೆ ನಿಮಗೆ ಸೇರಿದೆ. ಭವಿಷ್ಯವು ನೀವು ನಿರಂತರವಾಗಿ ಪುನರಾವರ್ತಿಸುವ ಆಯ್ಕೆಗಳಿಗೆ ಸೇರಿದೆ. ಇಂದಿನಿಂದ 10 ವರ್ಷಗಳ ಹಿಂದೆ ನೋಡುವುದನ್ನು ಕಲ್ಪಿಸಿಕೊಳ್ಳಿ. ಒಂದು ಕಾಲದಲ್ಲಿ ಅಸಾಧ್ಯವೆಂದು ತೋರುತ್ತಿದ್ದ ಪ್ರತಿಯೊಂದು ಅಡೆತಡೆಯನ್ನು ನೋಡುವುದನ್ನು ಕಲ್ಪಿಸಿಕೊಳ್ಳಿ. ಒಂದು ಕಾಲದಲ್ಲಿ ಅಗಾಧವಾಗಿ ಅನಿಸುತ್ತಿದ್ದ ಪ್ರತಿಯೊಂದು ಭಯ ತೊರೆಯಲು ನಿಮಗೆ ಮನವರಿಕೆ ಮಾಡಿಕೊಟ್ಟ ಪ್ರತಿಯೊಂದು ಹಿನ್ನಡೆಯೂ ಈಗ ನೀವು ನಿಲ್ಲಿಸಲು ನಿರಾಕರಿಸಿದ ಕಾರಣ ನಗುವುದನ್ನು ಕಲ್ಪಿಸಿಕೊಳ್ಳಿ. ಮಹಾನ್ ಗೆಲುವು ಎಂದಿಗೂ ಯಶಸ್ಸಲ್ಲ ಎಂದು ಅರಿತುಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ. ತಾತ್ಕಾಲಿಕ ವೈಫಲ್ಯದಿಂದ ಎಂದಿಗೂ ಸೋಲಿಸಲು ಸಾಧ್ಯವಾಗದ ವ್ಯಕ್ತಿಯಾಗುವುದು ದೊಡ್ಡ ಗೆಲುವು. ಅದೇ ನಿಜವಾದ ಯಶಸ್ಸು. ಹಣವಲ್ಲ, ಖ್ಯಾತಿ ಅಲ್ಲ, ಮಾನ್ಯತೆ ಅಲ್ಲ. ನಿಜವಾದ ಯಶಸ್ಸು ಎಂದರೆ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಶರಣಾಗಲು ನಿರಾಕರಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು. ಏಕೆಂದರೆ ಒಮ್ಮೆ ನೀವು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡರೆ ಈ ಜಗತ್ತಿನಲ್ಲಿ ಬಹಳ ಕಡಿಮೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಇದನ್ನು ಯಾವಾಗಲೂ ನೆನಪಿಡಿ. ಯಾವುದೇ ಬಿರುಗಾಳಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾವುದೇ ಚಳಿಗಾಲವು ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾವುದೇ ರಾತ್ರಿಯೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ. ನೋವು ಬದಲಾಗುತ್ತದೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಅವಕಾಶಗಳು ಬದಲಾಗುತ್ತವೆ. ನೀವು ಬದಲಾಗುತ್ತೀರಿ. ಮತ್ತು ನೀವು ಬೆಳೆಯುತ್ತಲೇ ಇದ್ದಂತೆ ಪ್ರತಿಯೊಂದು ಸವಾಲಿಗೆ ಒಂದು ಉದ್ದೇಶವಿದೆ ಎಂದು ನೀವು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಪ್ರತಿಯೊಂದು ವಿಳಂಬವೂ ತಾಳ್ಮೆಯನ್ನು ಕಲಿಸಿತು. ಪ್ರತಿಯೊಂದು ವೈಫಲ್ಯವೂ ಬುದ್ಧಿವಂತಿಕೆಯನ್ನು ಬೆಳೆಸುತ್ತದೆ. ಪ್ರತಿಯೊಂದು ಹಿನ್ನಡೆಯೂ ನಿಮ್ಮ ಚಾರಿತ್ರ್ಯವನ್ನು ಬಲಪಡಿಸಿತು. ಏನೂ ವ್ಯರ್ಥವಾಗಲಿಲ್ಲ. ಪ್ರತಿಯೊಂದು ಅನುಭವವೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿದ ಅಡಿಪಾಯದ ಭಾಗವಾಯಿತು. ಆದ್ದರಿಂದ ಎದ್ದು ನಿಲ್ಲಿ. ನಿಮ್ಮ ಅನುಮಾನಗಳಿಗಿಂತ ಎತ್ತರವಾಗಿ ನಿಲ್ಲಿ. ನಿಮ್ಮ ಭಯಗಳಿಗಿಂತ ಬಲವಾಗಿ ನಿಲ್ಲಿ. ನಿಮ್ಮ ನೆಪಗಳಿಗಿಂತ ದೃಢವಾಗಿ ನಿಲ್ಲಿ. ನಿಮ್ಮ ಹೆಜ್ಜೆಗಳು ಚಿಕ್ಕದಾಗಿದ್ದರೂ ಸಹ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಸಣ್ಣ ಹೆಜ್ಜೆಗಳು ಇನ್ನೂ ನಿಮ್ಮನ್ನು ನಿಮ್ಮ ಗಮ್ಯಸ್ಥಾನಕ್ಕೆ ಹತ್ತಿರಕ್ಕೆ ಕೊಂಡೊಯ್ಯುತ್ತವೆ. ಬೇರೆ ಯಾರೂ ಮಾಡದಿದ್ದರೂ ಸಹ ನಿಮ್ಮ ಮೇಲೆ ನಂಬಿಕೆ ಇಡಿ. ಪ್ರಗತಿ ಅಗೋಚರವಾಗಿದ್ದಾಗಲೂ ಪ್ರಕ್ರಿಯೆಯನ್ನು ನಂಬಿ. ಯಶಸ್ಸು ದೂರವೆಂದು ಭಾವಿಸಿದಾಗಲೂ ಕಲಿಯುತ್ತಲೇ ಇರಿ. ಮಾನ್ಯತೆ ಎಂದಿಗೂ ಬರದಿದ್ದಾಗಲೂ ಕೆಲಸ ಮಾಡುತ್ತಲೇ ಇರಿ. ಏಕೆಂದರೆ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ನೀವು ಆಗಲು ಉದ್ದೇಶಿಸಿರುವ ವ್ಯಕ್ತಿಯನ್ನು ರೂಪಿಸುತ್ತದೆ. ಮುಂದಿನ ಹಾದಿ ಇನ್ನೂ ದೀರ್ಘವಾಗಿರಬಹುದು. ಇನ್ನೂ ಕಷ್ಟದ ದಿನಗಳು ಇರಬಹುದು. ನೀವು ಎಲ್ಲವನ್ನೂ ಪ್ರಶ್ನಿಸುವ ಕ್ಷಣಗಳು ಇನ್ನೂ ಇರಬಹುದು. ಆದರೆ ಮತ್ತೆ ಎದ್ದೇಳುವ ನಿಮ್ಮ ಸಾಮರ್ಥ್ಯವನ್ನು ಎಂದಿಗೂ ಪ್ರಶ್ನಿಸಬೇಡಿ. ನೀವು ಇದನ್ನು ಮೊದಲು ಮಾಡಿದ್ದೀರಿ. ನೀವು ಅದನ್ನು ಮತ್ತೆ ಮಾಡಬಹುದು. ಮತ್ತು ಮತ್ತೆ ಮತ್ತು ಮತ್ತೆ. ಒಂದು ದಿನದವರೆಗೆ ನೀವು ಒಮ್ಮೆ ಕನಸು ಕಂಡ ಜೀವನವು ನೀವು ಬದುಕುತ್ತಿರುವ ಜೀವನವಾಗುತ್ತದೆ. ಆದ್ದರಿಂದ ಇಂದು ನಿಮಗೆ ಈ ಭರವಸೆಯನ್ನು ನೀಡಿ. ಪ್ರಯಾಣ ಎಷ್ಟೇ ಕಷ್ಟಕರವಾಗಿದ್ದರೂ, ನೀವು ಎಷ್ಟು ಬಾರಿ ಬಿದ್ದರೂ ಪರವಾಗಿಲ್ಲ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಎದುರಿದರೂ, ನೀವು ಮತ್ತೊಮ್ಮೆ ಏಳುತ್ತೀರಿ. ನೀವು ಇನ್ನೂ ಒಂದು ಪಾಠವನ್ನು ಕಲಿಯುತ್ತೀರಿ. ನೀವು ಇನ್ನೂ ಒಂದು ಹೆಜ್ಜೆ ಇಡುತ್ತೀರಿ. ನೀವು ಇನ್ನೂ ಒಂದು ಯುದ್ಧವನ್ನು ಮಾಡುತ್ತೀರಿ. ಮತ್ತು ನೀವು ಎಂದಿಗೂ ಎಂದಿಗೂ ಬಿಟ್ಟುಬಿಡಿ. ಏಕೆಂದರೆ ನಿಮ್ಮ ಕಥೆಯನ್ನು ಇನ್ನೂ ಬರೆಯಲಾಗುತ್ತಿದೆ. ನಿಮ್ಮ ಅತ್ಯುತ್ತಮ ಅಧ್ಯಾಯವು ಇನ್ನೂ ಜೀವಂತವಾಗಿಲ್ಲ. ನಿಮ್ಮ ಮಹಾನ್ ಗೆಲುವು ಇನ್ನೂ ಕಾಯುತ್ತಿದೆ. ಚಲಿಸುತ್ತಲೇ ಇರಿ. ನಂಬುತ್ತಲೇ ಇರಿ. ಆಗುತ್ತೀರಿ. ಮತ್ತು ಎಂದಿಗೂ ಮರೆಯಬೇಡಿ. ತಮ್ಮ ಜೀವನವನ್ನು ಬದಲಾಯಿಸುವ ಜನರು ಯಾವಾಗಲೂ ಅತ್ಯಂತ ಪ್ರತಿಭಾವಂತರಾಗಿರುವುದಿಲ್ಲ. ಅವರು ಯಾವಾಗಲೂ ಅದೃಷ್ಟವಂತರಲ್ಲ. ಜೀವನವು ಕಷ್ಟಕರವಾದಾಗ ತ್ಯಜಿಸಲು ನಿರಾಕರಿಸಿದವರು ಅವರು. ಆದ್ದರಿಂದ ನಂಬಿಕೆಯಿಂದ ಮುನ್ನಡೆಯಿರಿ. ಧೈರ್ಯದಿಂದ ಮುನ್ನಡೆಯಿರಿ. ಉದ್ದೇಶದಿಂದ ಮುಂದುವರಿಯಿರಿ. ನಾಳೆ ಏನೇ ಆಗಲಿ ಎಂದಿಗೂ ಬಿಟ್ಟುಕೊಡಬೇಡಿ. ನಿಮ್ಮ ಭವಿಷ್ಯ ನಿಮಗಾಗಿ ಕಾಯುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.
ಇಂತಹ ಇನ್ನಷ್ಟು ಪ್ರೇರಣಾದಾಯಕ, ಜ್ಞಾನವರ್ಧಕ ಮತ್ತು ಮನಸ್ಸಿಗೆ ಸ್ಫೂರ್ತಿ ನೀಡುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.